ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರವನ್ನು ಕೆಡವೋದಕ್ಕೆ ಯಾರಿಂದಲೂ ಆಗಲ್ಲ, ಬಹಳ ಸ್ಪಷ್ಟವಾದ ಮಾತುಗಳಲ್ಲಿ ಹೇಳಿದ್ದಾರೆ. ನಮ್ಮ ಸರ್ಕಾರವನ್ನು ಕೆಡವೋದು ಅಷ್ಟು ಸುಲಭನೂ ಅಲ್ಲ, ಬಹುಮತದ ಸರ್ಕಾರ ಇದೆ, ನಾವು ದೆಹಲಿಗೆ ಹೋಗ್ತಾ ಇದ್ದೀವಿ, ಬಟ್ ಈ ಕೆಲಸ ಮಾಡೋದಕ್ಕೆ ಯಾರಿಂದನೂ ಆಗಲ್ಲ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಕೊಟ್ಟಿರ್ತಕ್ಕಂಥ ಪ್ರತಿಕ್ರಿಯೆ. ದೆಹಲಿಗೆ ಹೊರಡೋದಕ್ಕೆ ಮೊದಲು ಮಾತನಾಡಿದ್ದಾರೆ. ಸರ್ಕಾರ ಬೀಳಿಸುವ ಯಾವ ಪ್ರಯತ್ನ ಮಾಡಿದ್ರೂ ಏನೂ ಆಗಲ್ಲ, ನಾವು ಸುಮ್ಮನೆ ಕೂರಲ್ಲ ಅಂತ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಸರ್ಕಾರ ಕೆಡವೋದಕ್ಕೆ ಎಚ್.ಡಿ.ಕೆ. ಸಂಚು ಮಾಡಿದ್ದಾರೆ ಅಂತಕ್ಕಂಥ ಏನೋ ಮಾತು ಕೇಳಿ ಬರ್ತಿತ್ತಲ್ಲ, ಅದಕ್ಕೆ ಈಗ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಹೌದು, ಅವ್ರು ಹೇಳೋದು ಕರೆಕ್ಟು. ಯಾಕೆಂದರೆ ಇದು ಬಹುಮತದ ಸರ್ಕಾರ, ರಾಜ್ಯದ ಜನ ಕೊಟ್ಟಿರ್ತಕ್ಕಂಥ ಮ್ಯಾಂಡೇಟ್ 136 ಸೀಟ್ ಇದ್ದಾರೆ, ಅವ್ರಿಗೆ ಬಹುಮತ ಇದೆ, 5 ವರ್ಷ ಅವರು ಆಡಳಿತ ಮಾಡಲೇಬೇಕಾಗತ್ತೆ. BJP ನಾಯಕರು ಅದನ್ನೇ ಹೇಳ್ತಾ ಇದ್ದಾರೆ, ನಾವು ಯಾರೂ ಟಚ್ ಮಾಡಲ್ಲ, ಆ ಪ್ರಯತ್ನವನ್ನೇ ಮಾಡಲ್ಲ. ಅವ್ರು ಕೇಳ್ತಾ ಇರೋದು ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಿ, ನಿಮ್ಮಲ್ಲ ಇನ್ನೊಬ್ಬರನ್ನ CM ಮಾಡ್ಕೊಳ್ಳಿ ಅಂತ.